ಕರ್ನಾಟಕ ಸರ್ಕಾರದಿಂದ SC/ST ವಿದ್ಯಾರ್ಥಿಗಳಿಗೆ ಫ್ರೀ ಲ್ಯಾಪ್ಟಾಪ್ ಹಾಗೂ ಫ್ರೀ ಸ್ಕಾಲರ್‌ಶಿಪ್ ಅನ್ನು ನೀಡುವ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ರೀಸೆಂಟ್ ಆಗಿ ಒಂದು ಅನೌನ್ಸ್‌ಮೆಂಟ್ ಆಗಿದೆ. ಈ ಸ್ಕಾಲರ್‌ಶಿಪ್ ಅಮೌಂಟ್ ಆಗಲಿ ಅಥವಾ ಈ ಫ್ರೀ ಲ್ಯಾಪ್ಟಾಪ್ ಅನ್ನೋದೇನಿದೆ ಅದು ಯಾವ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ಯಾವ ಟೈಮಲ್ಲಿ ಕೊಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಫ್ರೀ ಲ್ಯಾಪ್ಟಾಪ್ ಅನ್ನೋದೇನಿದೆ ಅದನ್ನು PG ಕೋರ್ಸ್ಗಳನ್ನು ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಅದು ಈ ವರ್ಷದಿಂದ ಅಂತ ಹೇಳಲಾಗಿದೆ. ಹಾಗೆಯೇ ಕರ್ನಾಟಕದಿಂದ ವಿದ್ಯಾರ್ಥಿಗಳು IAS, IPS ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇರ್ತಾರೋ ಅವರು ಡೆಲ್ಲಿಯಲ್ಲಿ ಹೋಗಿ ಇರೋವಂಥವ್ರಿಗೆ ಅಂದರೆ SC/ST ವಿದ್ಯಾರ್ಥಿಗಳಿಗೆ 15,000 ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ SC/ST ವಿದ್ಯಾರ್ಥಿಗಳಿಗೆ ದೆಹಲಿಯಲ್ಲಿ ಉಳಿದುಕೊಳ್ಳೋದಕ್ಕೆ ಅಂತೇಳಿ ಹೊಸ ಹಾಸ್ಟೆಲನ್ನು ಕಟ್ಟಿಸಿಕೊಡಲಾಗುತ್ತದೆ ಅಂತ. ಹಾಗೆಯೇ ಈ ಹಾಸ್ಟೆಲ್ಗಳಲ್ಲಿ ಹೊಸ ಹೈಟೆಕ್ ರೀತಿಯ ಲೈಬ್ರರಿಯನ್ನು ಮಾಡಿಕೊಡಲಾಗುತ್ತೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಸೊ IAS ಮತ್ತು IPS ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಈ ಅಪ್ಲಿಕೇಶನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ಫ್ಯೂಚರಲ್ಲಿ ರಿಲೀಸ್ ಮಾಡ್ತೀವಿ ಅಂತೇಳಿ ತಿಳಿಸ್ಕೊಡಲಾಗಿದೆ. ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಈಗಲೇ ನೀವು ಕ್ರಂಚಿ ಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.